ಇಸ್ರೇಲ್ ಹಾಗೂ ಅಮೆರಿಕ ಕಡೆಯಿಂದ ದಾಳಿಯನ್ನು ಮಾಡಲಾಗ್ತಾ ಇದೆ. ಪ್ರತಿ ದಾಳಿ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಇರಾನ್ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಇರಾನ್ನ ಪ್ರಮುಖ ದಾಳಿಗಳು ನಡೀತಾ ಇರೋದು ಈ ಅಮೆರಿಕಾದ ಸೇನಾ ನೆಲೆಗಳು, ವಾಯು ನೆಲೆಗಳು, ಏರ್ಬೇಸ್ಗಳು ಎಲ್ಲೆಲ್ಲಿದ್ವೋ ಅಲ್ಲಿ. ಬಾಗ್ದಾದ್ನ ವಿಕ್ಟೋರಿಯಾ ಏರ್ಬೇಸ್ ಮೇಲೂ ಕೂಡ ಈಗ ಇರಾನ್ ದಾಳಿಯನ್ನು ಮಾಡಿದೆ. ಡ್ರೋನ್ನಿಂದ ದಾಳಿ ಮಾಡಿದೆ ಇರಾನ್ ಪಡೆ. ಅಮೆರಿಕ ರಾಯಭಾರ ಕಚೇರಿಯ ಪಕ್ಕದಲ್ಲೇ ನಡೆದಿರುವಂತಹ ಅಟ್ಯಾಕ್ ಇದು. ವಿಕ್ಟೋರಿಯಾ ಏರ್ಬೇಸ್, ಆ ಏರ್ಬೇಸ್ ಮೇಲೂ ಕೂಡ ಈಗ ದಾಳಿಯಾಗಿದೆ. ಅಮೆರಿಕದ ರಾಯಭಾರಿ ಕಚೇರಿಯ ಪಕ್ಕದಲ್ಲೇ ಈ ವಿಕ್ಟೋರಿಯಾ ಏರ್ಬೇಸ್ ಕೂಡ ಇದೆ. ಆ ಏರ್ಬೇಸ್ ಮೇಲೆ ಈಗ ಡ್ರೋನ್ನಿಂದ ಇರಾನ್ ಪಡೆ ದಾಳಿಯನ್ನು ಮಾಡಿದೆ. ರಣಭೀಕರ ದಾಳಿ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಅದರ ನಂತರದಲ್ಲಿ ಈ ನಾಯಕರುಗಳ ಪೋಸ್ಟ್ಗಳು, ಆ ಪೋಸ್ಟ್ಗಳನ್ನು ಗಮನಿಸಿದ್ರೆ ಇನ್ನಷ್ಟು ಈ ಯುದ್ಧ ಹೆಚ್ಚಳ ಆಗುವಂಥ ಎಲ್ಲ ಸಾಧ್ಯತೆಗಳೂ ಇದೆ. ಅದರ ಜೊತೆಯಲ್ಲಿ ಈಗ ನಡೀತಾ ಇರುವಂಥ ಈ ದಾಳಿ, ನಿನ್ನೆಯೂ ಕೂಡ ಈ ದಾಳಿ ಮುಂದುವರೆದಿತ್ತು, ಪ್ರತಿ ದಾಳಿಗಳು ಕೂಡ ಮುಂದುವರೆದಿತ್ತು. ಆ ವಿಕ್ಟೋರಿಯಾ ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದಾರೆ. ವಿಕ್ಟೋರಿಯಾ ಏರ್ಬೇಸ್ ಏನಿದೆ ಅದು ಪಕ್ಕದಲ್ಲೇ ಇರೋದು, ರಾಯಭಾರ ಕಚೇರಿಯ ಪಕ್ಕದಲ್ಲೇ ಇರೋದು. ಅಲ್ಲಿ ನಡೆದಿರುವಂಥ ದಾಳಿ, ಡ್ರೋನ್ನಿಂದ ದಾಳಿ ಮಾಡಿದೆ ಇರಾನ್ ಅನ್ನುವಂಥ ಮಾಹಿತಿ ಸದ್ಯಕ್ಕೀಗ ಸಿಗ್ತಾ ಇದೆ. ಗಮನಿಸ್ತಾ ಇದೀವಲ್ಲ, ಇದೇ ವಿಕ್ಟೋರಿಯಾ ಏರ್ಬೇಸ್ ರಾಯಭಾರ ಕಚೇರಿಯ ಪಕ್ಕದಲ್ಲೇ ಇರೋದು. ಅಮೆರಿಕ ರಾಯಭಾರ ಕಚೇರಿ, ಆ ಕಚೇರಿಯ ಪಕ್ಕದಲ್ಲೇ ಇರುವಂಥ ವಿಕ್ಟೋರಿಯಾ ಏರ್ಬೇಸ್. ಆ ಏರ್ಬೇಸ್ ಮೇಲೆ ಈಗ ಇರಾನ್ ದಾಳಿಯನ್ನು ಮಾಡಿರೋದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇಡೀ ಏರ್ಬೇಸ್ ಹೊತ್ತಿ ಉರಿತಾ ಇರುವಂಥ ದೃಶ್ಯ ಎಲ್ಲಿ ನೋಡಿದರೂ ಕೂಡ ಹೊಗೆ ಆವರಿಸ್ಕೊಂಡಿದೆ. ದಟ್ಟವಾದಂಥ ಹೊಗೆ ಆವರಿಸ್ಕೊಂಡಿರೋದು. ಮುಂದಿನ ಈ ದಾಳಿಗಳು ಯಾವ ರೀತಿ ಇರಬಹುದು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇದೆ. ನಾಗರಿಕರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಬೀದಿಯಲ್ಲೇ ದಿನ ಕಳೆಯುವಂಥ ಪರಿಸ್ಥಿತಿ ಉಂಟಾಗಿದೆ. ಮತ್ತೊಂದು ಕಡೆಯಲ್ಲಿ ಇರಾನ್ನ ಹಡಗುಗಳನ್ನು ಕೂಡ ಗುರುತಿಸಿ ಅದನ್ನು ಕೂಡ ನಾಶಪಡಿಸಲಾಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಇದೇ ರೀತಿಯ ದಾಳಿ ಆಗಿರೋ ಈ ದೃಶ್ಯ ಇದೆಯಲ್ಲ, ಇದು ವಿಕ್ಟೋರಿಯಾ ಏರ್ಬೇಸ್, ಅಮೆರಿಕ ರಾಯಭಾರ ಕಚೇರಿಯ ಪಕ್ಕದಲ್ಲೇ ಇರುವಂಥ ಏರ್ಬೇಸ್. ಆ ಏರ್ಬೇಸ್ ಮೇಲೂ ಕೂಡ ಈಗ ದಾಳಿಯನ್ನು ನಡೆಸಿದ್ದಾರೆ. ಇರಾನ್ ಈಗಾಗಲೇ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು, ನಮ್ಮ ಮೇಲೆ ಯಾರು ದಾಳಿಯನ್ನು ಮಾಡಿದ್ರು ಅವರನ್ನು ನಾವು ಶಿಕ್ಷಿಸದೆ ಬಿಡೋದಿಲ್ಲ ಅಂತ. ಆ ನಿಟ್ಟಿನಲ್ಲಿ ಇಸ್ರೇಲ್ ಯಾವಾಗ ಇರಾನ್ ಮೇಲೆ ಎರಡನೇ ಹಂತದ ಕಾರ್ಯಾಚರಣೆಯನ್ನು ಶುರು ಮಾಡ್ತೋ, ಇರಾನ್ ಕೂಡ ಪ್ರತಿ ದಾಳಿಯನ್ನು ಮಾಡೋದಕ್ಕೆ ಶುರು ಮಾಡಿದೆ. ಇಸ್ರೇಲ್ ಹಾಗೂ ಅಮೆರಿಕ ಕಡೆಯಿಂದ ದಾಳಿಯನ್ನು ಮಾಡಲಾಗ್ತಾ ಇದೆ. ಪ್ರತಿ ದಾಳಿ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಇರಾನ್ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಇರಾನ್ನ ಪ್ರಮುಖ ದಾಳಿಗಳು ನಡೀತಾ ಇರೋದು ಈ ಅಮೆರಿಕಾದ ಸೇನಾ ನೆಲೆಗಳು, ವಾಯು ನೆಲೆಗಳು, ಏರ್ಬೇಸ್ಗಳು ಎಲ್ಲೆಲ್ಲಿದ್ವೋ ಅಲ್ಲಿ. ಬಾಗ್ದಾದ್ನ ವಿಕ್ಟೋರಿಯಾ ಏರ್ಬೇಸ್ ಮೇಲೂ ಕೂಡ ಈಗ ಇರಾನ್ ದಾಳಿಯನ್ನು ಮಾಡಿದೆ. ಡ್ರೋನ್ನಿಂದ ದಾಳಿ ಮಾಡಿದೆ ಇರಾನ್ ಪಡೆ. ಅಮೆರಿಕ ರಾಯಭಾರ ಕಚೇರಿಯ ಪಕ್ಕದಲ್ಲೇ ನಡೆದಿರುವಂತಹ ಅಟ್ಯಾಕ್ ಇದು. ವಿಕ್ಟೋರಿಯಾ ಏರ್ಬೇಸ್, ಆ ಏರ್ಬೇಸ್ ಮೇಲೂ ಕೂಡ ಈಗ ದಾಳಿಯಾಗಿದೆ. ಅಮೆರಿಕದ ರಾಯಭಾರಿ ಕಚೇರಿಯ ಪಕ್ಕದಲ್ಲೇ ಈ ವಿಕ್ಟೋರಿಯಾ ಏರ್ಬೇಸ್ ಕೂಡ ಇದೆ. ಆ ಏರ್ಬೇಸ್ ಮೇಲೆ ಈಗ ಡ್ರೋನ್ನಿಂದ ಇರಾನ್ ಪಡೆ ದಾಳಿಯನ್ನು ಮಾಡಿದೆ. ರಣಭೀಕರ ದಾಳಿ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಅದರ ನಂತರದಲ್ಲಿ ಈ ನಾಯಕರುಗಳ ಪೋಸ್ಟ್ಗಳು, ಆ ಪೋಸ್ಟ್ಗಳನ್ನು ಗಮನಿಸಿದ್ರೆ ಇನ್ನಷ್ಟು ಈ ಯುದ್ಧ ಹೆಚ್ಚಳ ಆಗುವಂಥ ಎಲ್ಲ ಸಾಧ್ಯತೆಗಳೂ ಇದೆ. ಅದರ ಜೊತೆಯಲ್ಲಿ ಈಗ ನಡೀತಾ ಇರುವಂಥ ಈ ದಾಳಿ, ನಿನ್ನೆಯೂ ಕೂಡ ಈ ದಾಳಿ ಮುಂದುವರೆದಿತ್ತು, ಪ್ರತಿ ದಾಳಿಗಳು ಕೂಡ ಮುಂದುವರೆದಿತ್ತು. ಆ ವಿಕ್ಟೋರಿಯಾ ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದಾರೆ. ವಿಕ್ಟೋರಿಯಾ ಏರ್ಬೇಸ್ ಏನಿದೆ ಅದು ಪಕ್ಕದಲ್ಲೇ ಇರೋದು, ರಾಯಭಾರ ಕಚೇರಿಯ ಪಕ್ಕದಲ್ಲೇ ಇರೋದು. ಅಲ್ಲಿ ನಡೆದಿರುವಂಥ ದಾಳಿ, ಡ್ರೋನ್ನಿಂದ ದಾಳಿ ಮಾಡಿದೆ ಇರಾನ್ ಅನ್ನುವಂಥ ಮಾಹಿತಿ ಸದ್ಯಕ್ಕೀಗ ಸಿಗ್ತಾ ಇದೆ. ಗಮನಿಸ್ತಾ ಇದೀವಲ್ಲ, ಇದೇ ವಿಕ್ಟೋರಿಯಾ ಏರ್ಬೇಸ್ ರಾಯಭಾರ ಕಚೇರಿಯ ಪಕ್ಕದಲ್ಲೇ ಇರೋದು. ಅಮೆರಿಕ ರಾಯಭಾರ ಕಚೇರಿ, ಆ ಕಚೇರಿಯ ಪಕ್ಕದಲ್ಲೇ ಇರುವಂಥ ವಿಕ್ಟೋರಿಯಾ ಏರ್ಬೇಸ್. ಆ ಏರ್ಬೇಸ್ ಮೇಲೆ ಈಗ ಇರಾನ್ ದಾಳಿಯನ್ನು ಮಾಡಿರೋದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇಡೀ ಏರ್ಬೇಸ್ ಹೊತ್ತಿ ಉರಿತಾ ಇರುವಂಥ ದೃಶ್ಯ ಎಲ್ಲಿ ನೋಡಿದರೂ ಕೂಡ ಹೊಗೆ ಆವರಿಸ್ಕೊಂಡಿದೆ. ದಟ್ಟವಾದಂಥ ಹೊಗೆ ಆವರಿಸ್ಕೊಂಡಿರೋದು.
ಮುಂದಿನ ಈ ದಾಳಿಗಳು ಯಾವ ರೀತಿ ಇರಬಹುದು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇದೆ. ನಾಗರಿಕರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಬೀದಿಯಲ್ಲೇ ದಿನ ಕಳೆಯುವಂಥ ಪರಿಸ್ಥಿತಿ ಉಂಟಾಗಿದೆ. ಮತ್ತೊಂದು ಕಡೆಯಲ್ಲಿ ಇರಾನ್ನ ಹಡಗುಗಳನ್ನು ಕೂಡ ಗುರುತಿಸಿ ಅದನ್ನು ಕೂಡ ನಾಶಪಡಿಸಲಾಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಇದೇ ರೀತಿಯ ದಾಳಿ ಆಗಿರೋ ಈ ದೃಶ್ಯ ಇದೆಯಲ್ಲ, ಇದು ವಿಕ್ಟೋರಿಯಾ ಏರ್ಬೇಸ್, ಅಮೆರಿಕ ರಾಯಭಾರ ಕಚೇರಿಯ ಪಕ್ಕದಲ್ಲೇ ಇರುವಂಥ ಏರ್ಬೇಸ್. ಆ ಏರ್ಬೇಸ್ ಮೇಲೂ ಕೂಡ ಈಗ ದಾಳಿಯನ್ನು ನಡೆಸಿದ್ದಾರೆ. ಇರಾನ್ ಈಗಾಗಲೇ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು, ನಮ್ಮ ಮೇಲೆ ಯಾರು ದಾಳಿಯನ್ನು ಮಾಡಿದ್ರು ಅವರನ್ನು ನಾವು ಶಿಕ್ಷಿಸದೆ ಬಿಡೋದಿಲ್ಲ ಅಂತ. ಆ ನಿಟ್ಟಿನಲ್ಲಿ ಇಸ್ರೇಲ್ ಯಾವಾಗ ಇರಾನ್ ಮೇಲೆ ಎರಡನೇ ಹಂತದ ಕಾರ್ಯಾಚರಣೆಯನ್ನು ಶುರು ಮಾಡ್ತೋ, ಇರಾನ್ ಕೂಡ ಪ್ರತಿ ದಾಳಿಯನ್ನು ಮಾಡೋದಕ್ಕೆ ಶುರು ಮಾಡಿದೆ. ಇಸ್ರೇಲ್ ಹಾಗೂ ಅಮೆರಿಕ ಕಡೆಯಿಂದ ದಾಳಿಯನ್ನು ಮಾಡಲಾಗ್ತಾ ಇದೆ. ಪ್ರತಿ ದಾಳಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಇರಾನ್ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಇರಾನ್ನ ಪ್ರಮುಖ ದಾಳಿಗಳು ನಡೀತಾ ಇರೋದು ಈ ಅಮೆರಿಕಾದ ಸೇನಾ ನೆಲೆಗಳು, ವಾಯು ನೆಲೆಗಳು, ಏರ್ಬೇಸ್ಗಳು ಎಲ್ಲೆಲ್ಲಿದ್ವೋ ಅಲ್ಲಿ. ಬಾಗ್ದಾದ್ನ ವಿಕ್ಟೋರಿಯಾ ಏರ್ಬೇಸ್ ಮೇಲೂ ಕೂಡ ಈಗ ಇರಾನ್ ದಾಳಿಯನ್ನು ಮಾಡಿದೆ. ಡ್ರೋನ್ನಿಂದ ದಾಳಿ ಮಾಡಿದೆ ಇರಾನ್ ಪಡೆ. ಅಮೆರಿಕ ರಾಯಭಾರ ಕಚೇರಿಯ ಪಕ್ಕದಲ್ಲೇ ನಡೆದಿರುವಂತಹ ಅಟ್ಯಾಕ್ ಇದು. ವಿಕ್ಟೋರಿಯಾ ಏರ್ಬೇಸ್, ಆ ಏರ್ಬೇಸ್ ಮೇಲೂ ಕೂಡ ಈಗ ದಾಳಿಯಾಗಿದೆ. ಅಮೆರಿಕದ ರಾಯಭಾರಿ ಕಚೇರಿಯ ಪಕ್ಕದಲ್ಲೇ ಈ ವಿಕ್ಟೋರಿಯಾ ಏರ್ಬೇಸ್ ಕೂಡ ಇದೆ. ಆ ಏರ್ಬೇಸ್ ಮೇಲೆ ಈಗ ಡ್ರೋನ್ನಿಂದ ಇರಾನ್ ಪಡೆ ದಾಳಿಯನ್ನು ಮಾಡಿದೆ. ರಣಭೀಕರ ದಾಳಿ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಅದರ ನಂತರದಲ್ಲಿ ಈ ನಾಯಕರುಗಳ ಪೋಸ್ಟ್ಗಳು, ಆ ಪೋಸ್ಟ್ಗಳನ್ನು ಗಮನಿಸಿದ್ರೆ ಇನ್ನಷ್ಟು ಈ ಯುದ್ಧ ಹೆಚ್ಚಳ ಆಗುವಂಥ ಎಲ್ಲ ಸಾಧ್ಯತೆಗಳೂ ಇದೆ. ಅದರ ಜೊತೆಯಲ್ಲಿ ಈಗ ನಡೀತಾ ಇರುವಂಥ ಈ ದಾಳಿ, ನಿನ್ನೆಯೂ ಕೂಡ ಈ ದಾಳಿ ಮುಂದುವರೆದಿತ್ತು, ಪ್ರತಿ ದಾಳಿಗಳು ಕೂಡ ಮುಂದುವರೆದಿತ್ತು. ಆ ವಿಕ್ಟೋರಿಯಾ ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದಾರೆ. ವಿಕ್ಟೋರಿಯಾ ಏರ್ಬೇಸ್ ಏನಿದೆ ಅದು ಪಕ್ಕದಲ್ಲೇ ಇರೋದು, ರಾಯಭಾರ ಕಚೇರಿಯ ಪಕ್ಕದಲ್ಲೇ ಇರೋದು. ಅಲ್ಲಿ ನಡೆದಿರುವಂಥ ದಾಳಿ ಡ್ರೋನ್ನಿಂದ ದಾಳಿ ಮಾಡಿದೆ ಇರಾನ್ ಅನ್ನುವಂಥ ಮಾಹಿತಿ ಸದ್ಯಕ್ಕೀಗ ಸಿಗ್ತಾ ಇದೆ. ಗಮನಿಸ್ತಾ ಇದೀವಲ್ಲ, ಇದೇ ವಿಕ್ಟೋರಿಯಾ ಏರ್ಬೇಸ್, ರಾಯಭಾರ ಕಚೇರಿಯ ಪಕ್ಕದಲ್ಲೇ ಇರೋದು, ಅಮೆರಿಕ ರಾಯಭಾರ ಕಚೇರಿ. ಆ ಕಚೇರಿಯ ಪಕ್ಕದಲ್ಲೇ ಇರುವಂಥ ವಿಕ್ಟೋರಿಯಾ ಏರ್ಬೇಸ್. ಆ ಏರ್ಬೇಸ್ ಮೇಲೆ ಈಗ ಇರಾನ್ ದಾಳಿಯನ್ನು ಮಾಡಿರೋದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇಡೀ ಏರ್ಬೇಸ್ ಹೊತ್ತಿ ಉರಿತಾ ಇರುವಂಥ ದೃಶ್ಯ ಎಲ್ಲಿ ನೋಡಿದರೂ ಕೂಡ ಹೊಗೆ ಆವರಿಸ್ಕೊಂಡಿದೆ, ದಟ್ಟವಾದಂಥ ಹೊಗೆ ಆವರಿಸ್ಕೊಂಡಿರೋದು. ಮುಂದಿನ ಈ ದಾಳಿಗಳು ಯಾವ ರೀತಿ ಇರಬಹುದು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇದೆ. ನಾಗರಿಕರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಬೀದಿಯಲ್ಲೇ ದಿನ ಕಳೆಯುವಂಥ ಪರಿಸ್ಥಿತಿ ಉಂಟಾಗಿದೆ. ಮತ್ತೊಂದು ಕಡೆಯಲ್ಲಿ ಇರಾನ್ನ ಹಡಗುಗಳನ್ನು ಕೂಡ ಗುರುತಿಸಿ ಅದನ್ನು ಕೂಡ ನಾಶಪಡಿಸಲಾಗ್ತಾ ಇದೆ.